ಬಹುಶಃ ಇದು ಕಾಲಘಟ್ಟ ನೋಡಿದಾಗ ನೀವು ಕೂಡ ಅದಕ್ಕೆ ವಿಟ್ನೆಸ್ ಆಗಿದ್ದೀರಾ ಅನ್ಸುತ್ತೆ. ಹೌದು ಸೊ ಹೌದು. ಹಾಗಾಗಿ ನಾನು ನೀವು ಆಕ್ಟಿವ್ ಕಣ್ಣಾರೆ ಆಗಿದ್ದ ನೋಡಿರ್ತಕ್ಕಂಥದ್ದು, ಹೌದು ನಿಮ್ ತಂದೆಯಿಂದ ಅಥವಾ ನೀವು ಹೌದು ಸಂಬಂಧಿಕರಿಂದ ಕೇಳಿರ್ತಕ್ಕಂಥದ್ದು, ಹೌದು ನೀವು ಓದಿರ್ತಕ್ಕಂಥದ್ದು, ಹೌದು ಅವೆಲ್ಲ ಅನುಭವಗಳನ್ನ ಇಟ್ಕೊಂಡು ಕತೆ ಕಟ್ಟಿದ್ದ ಹೇಗೆ? ಖಂಡಿತ ಹೌದು. ಯಾಕೆಂದರೆ ನಾವು ಒಂದು ಊರ ಬಗ್ಗೆ ಕಥೆ ಬರಿಬೋದು. ಅಂದರೆ ಈಗ ನಾನು ಇಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಕೂತ್ಕೊಂಡು ಹುಬ್ಳಿದು ಒಂದು ಕಥೆ ಬರಿಬೋದು, ಅಥವಾ ಹುಬ್ಳಿನಲ್ಲಿ ಕೂತ್ಕೊಂಡು ಚೆನ್ನೈದು ಒಂದು ಕಥೆ ಬರಿಬೋದು. ಆದರೆ ಬರೆಯೋದಷ್ಟೇ ಅಲ್ಲ, ಆ ಊರು ಹೇಗಿರುತ್ತೆ ಅನ್ನೋ ಕಲ್ಪನೆ ನಿಮಗೆ ತುಂಬ ಚೆನ್ನಾಗಿರಬೇಕು. ಅಂದರೆ ಆ ಊರಿನ ಬಟ್ಟೆ, ಆ ಊರಿನ ಊಟ, ಆ ಊರಿನ ತಿಂಡಿ, ಇಂಥದ್ದೆಲ್ಲ ನಿಮಗೆ ಪರಿಚಯ ಇದ್ದರೆ ಆ ಊರನ್ನ ಇನ್ನೂ ಚೆನ್ನಾಗಿ ಕಟ್ಬೋದು. ನೀವು ಚೆನ್ನಾಗಿ ತೆರೆ ಮೇಲೆ ಕಟ್ಕೊಡ್ಬೋದು. ಆ ಊರಿನ ಜನರ ಮಾತು ಹೇಗೆ ಆಡ್ತಾರೆ. ಯಾಕೆಂದರೆ ನಮ್ಮ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗಳೆಲ್ಲ ತುಂಬ ಲೋವರ್ ಮಿಡಲ್ ಕ್ಲಾಸ್ ಕ್ಯಾರೆಕ್ಟರ್. ಯಾವುದೋ ಒಂದು DVD ಅಂಗಡಿ ಇಟ್ಕೊಂಡಿರೋನು ನಮ್ಮ ಸಿನಿಮಾದ ನಾಯಕ ನಟ. ಸಿನಿಮಾದ ನಾಯಕ ನಟಿ DC ಆಫೀಸ್ ಹತ್ರ ಯಾವುದೋ ಒಂದು ಟೀ ಅಂಗಡಿ, ರೋಡ್ ಸೈಡ್ ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಈ ಥರ ಅಂದರೆ ನಾವು ನೋಡೋ ಪಾತ್ರಗಳಿದು. ಅಂದರೆ ನಾವು ಪ್ರತಿದಿನ ಕಣ್ಣಲ್ಲಿ ನೋಡಿ ನಮ್ಮಿಂದ ಮರೆಯಾಗೋ ಥರದ ಪಾತ್ರಗಳು. ಆ ಪಾತ್ರಗಳ ಕಥೆ ಹೇಳಬೇಕು ಅಂತ ಈ ಕಥೆ ನಮಗೆ ತುಂಬ ಇಷ್ಟ ಆಗಿದ್ದು ನಮ್ಮ ತಂಡಕ್ಕೆ. ಆಮೇಲೆ ಇದನ್ನು ತೊಗೊಂಡು ಹೊರಗಡೆ ಹೇಳಿದಾಗ್ಲೂ ಎಲ್ರಿಗೂ ಇಷ್ಟ ಆಯಿತು. ಸೊ ಅದಾಗಿ ಆಗೋದಕ್ಕೆ 2026 ಆಯಿತು. ಸೊ ಐ ಆಮ್ ಹ್ಯಾಪಿ, ಫೈನಲಿ ಇಟ್ ಈಸ್ ಔಟ್. ವಿವೇಕ್ ಅವರು ಕೂಡ ನಮ್ಮ ಜನಾಂಗದವರು, ಅಂದ್ರೆ ಐ ಮೀನ್ ಜರ್ನಲಿಸ್ಟ್. ಸೊ ಜರ್ನಲಿಸಮ್ ಮಾಡ್ಕೊಂಡು ನಂತರ RJ ಆಗಿದ್ಕೊಂಡು ಈ ಸಿನಿಮಾ ಮಾಡಬೇಕು ಅನ್ನೋ ಮೊಳಕೆ ನಿಮ್ಮಲ್ಲಿ ಹೊಡೆದಿದ್ದು ಯಾವಾಗ ಸರ್? ಯಾಕಂತಂದ್ರೆ ನಿಮ್ಮ ಗೆಳೆಯರ ಬಳಗ ಆಲ್ಮೋಸ್ಟ್ ಅಲ್ಲಿ ಮೈಸೂರು ಬಾಯ್ಸ್ ಎಲ್ಲಾನು ಚಿತ್ರರಂಗದಲ್ಲೇ ತೊಡಸ್ಕೊಂಡಿದ್ದಾರೆ. ಪೂರ್ಣ ಅವ್ರು ಇರ್ಬೋದು, ನಾಗಭೂಷಣ್ ಇರ್ಬೋದು, ಡಾಲಿ ಅವ್ರು ಇರ್ಬೋದು. ನಮಗೆಲ್ಲ ತುಂಬ ದೊಡ್ಡ ಇನ್ಸ್ಪಿರೇಷನ್ನು ಧನಂಜಯ್. ಯಾಕಂದರೆ ನಮ್ಮ ಇಡೀ ಗ್ಯಾಂಗ್ನಲ್ಲಿ ಮೈಸೂರು ಬಿಟ್ಟು ಹೊರಗಡೆ ಬಂದು ಒಂದು ಕಟ್ಔಟ್ ಅಂತ ಬಿದ್ದಿದ್ದು ಬೆಂಗಳೂರಿನಲ್ಲಿ ತ್ರಿವೇಣಿ ಥಿಯೇಟ್ರಲ್ಲಿ ಧನಂಜಯ್ ಅವರು. ಇದು ಗುರುಪ್ರಸಾದ್ ಅವರ ಸಿನಿಮಾಗೆ ಎರಡನೇ ಸಲ ಡೈರೆಕ್ಟರ್ ಸ್ಪೆಷಲ್ಗೆ 2013ರಲ್ಲಿ ನಾನು ಅವಾಗ ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ನಮಗೆಲ್ಲ ತುಂಬ ಥ್ರಿಲ್ ಆಗಿತ್ತು. ಅಂದರೆ ನಮ್ಮ ಜೊತೆ, ಅಂದರೆ ನಾವು ಏನೋ ಮಾಡ್ಬೋದು. ಅಂದರೆ ಬೆಂಗಳೂರು ನಮಗೆ ಕೈಗೆಟಕದಲ್ಲೇ ಇರೋ ಥರದ್ದು ಊರಲ್ಲ. ನಾವು ಹೋದರೂ ಈಗ ಧನಂಜಯ್ ಹಿಂಗೆ ಆಗಿದೆ ಅಂತಂದರೆ ಅದು ನಮಗೆ ಇನ್ಸ್ಪಿರೇಷನ್. ನಾವೂ ಫಾಲೋ ಮಾಡಿ ನಾವೂ ಬರ್ಬೋದು, ಇಲ್ಲಿ ಧೈರ್ಯವಾಗಿ ನುಗ್ಬೋದು, ಧೈರ್ಯವಾಗಿ ಕಥೆಗಳು ಹೇಳ್ಬೋದು ಅಂತ ಅನಿಸಿದ್ದು ನಮ್ಗೆ ಆವಾಗಲೇ. ಜೊತೆಗೆ ನನ್ನೆಲ್ಲ ಗೆಳೆಯರೂ ಚಿತ್ರರಂಗದಲ್ಲೇ ಇದ್ದಾರೆ. ಒಂದು ರೈಟಿಂಗ್, ಡೈರೆಕ್ಷನ್, ಎಡಿಟಿಂಗ್, ಮ್ಯೂಸಿಕ್ ಏನಾದರೂ ಒಂದು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಇದೆಲ್ಲ ನಮ್ಮ ಗೆಳೆಯರು. ಅಂದರೆ ನಾವು ಸ್ಕ್ರಿಪ್ಟ್ ಕಳಿಸಿದಾಗ ಓದ್ಬಿಟ್ಟು ಹೇಳೋದು, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದು, ಅಥವಾ ಇದನ್ನು ಮಾಡಲೇಬೇಡ ಅಂತ ಹೇಳೋದು. ಸೊ ಈ ಥರದ್ದೊಂದು ಸಪೋರ್ಟ್ ಸಿಸ್ಟಮ್ ನಮಗೆ ತುಂಬ ಇಂಪಾರ್ಟೆಂಟ್. ನನಗೆ ಅದು ನಮ್ಮ ಗೆಳೆಯರಲ್ಲಿ ಸಿಗುತ್ತೆ. ಈಗ ಪೂರ್ಣ, ನಾಗಭೂಷಣ್, ನಮ್ಮ ಧನಂಜಯ್ ಇರ್ಬೋದು. ಸೊ ಎಲ್ಲರೂ ಸಿನಿಮಾ ನೋಡಿದ ದಿನಾನೇ ಫೋನ್ ಮಾಡಿದರು, ಮೊದಲನೇ ದಿವಸನೇ ಫೋನ್ ಮಾಡಿದರು. ಅವರ ಫೀಡ್ಬ್ಯಾಕ್ಗಳು ಹೇಳಿದ್ರು, ತುಂಬ ಖುಷಿಪಟ್ಟರು. ಅಂದರೆ ಮೊದಲನೇ ಸರಿ ಸಿನಿಮಾ ಒಂದಾಗಿ ಥಿಯೇಟ್ರಿಗೆ ಹೋಗಿರೋದಕ್ಕೆ ನನಗೆ ಅದ್ರ ಬಗ್ಗೆ ಎಲ್ಲ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ನನಗೆ ನನ್ನ ಫ್ರೆಂಡ್ಸ್ ಪ್ರೌಡ್ ಆಗಬೇಕು ಅಂತಲೇ ಇದ್ದಿದ್ದು. ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ, ಅವ್ರಿಗೆಲ್ಲ ಪ್ರೌಡ್ ಮಾಡಬೇಕು ಅಂತಲೇ ಇದ್ದಿದ್ದು. ಯಾರಪ್ಪ ಇವನು ಈ ಥರ ಪಿಕ್ಚರ್ ಮಾಡ್ಬಿಟ್ಟ ಅಂತ ಅನ್ನಿಸ್ಬಿಡಬಾರ್ದು ಅಂತ. ಸೊ ಅದು ನನಗೆ ಸಂತೋಷ ಇದೆ. ಅವರೆಲ್ಲರೂ ತುಂಬ ಖುಷಿಯಿಂದ, ತುಂಬ ಆತ್ಮೀಯರಾಗಿ ಮತ್ತೆ ಮಾತಾಡಿದ್ದಾರೆ. ಆ್ಯಂಡ್ ಬೇರೆ ಎಲ್ಲ ನಿಮ್ಮ ಬಳಗದಿಂದನೂ ಅಷ್ಟೇ, ಜರ್ನಲಿಸ್ಟ್ಗಳ ಬಳಗದಿಂದನೂ ಅಷ್ಟೇ. ಜೊತೆಗೆ ನನಗೆ ಸಿನಿಮಾ ಇಂಟ್ರೆಸ್ಟ್ ಅದೇ ಮೈಸೂರಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲ ಶುರುವಾಗಿದ್ದು ಅಲ್ಲಿಂದನೇ. ಮಹಾರಾಜ ಕಾಲೇಜಲ್ಲಿ ಓದ್ತಾ ಇದ್ದೆ. ಸೊ ನಮಗೆ ರಂಗಾಯಣದಿಂದ ನಾಟಕ ಮಾಡಿಸೋದಕ್ಕೆ ಬರ್ತಾಯಿದ್ರು. ರಂಗಾಯಣದ ಒಡನಾಟ ಶುರುವಾಯಿತು. ಸೊ ರಂಗಾಯಣದ ಒಡನಾಟ ಶುರುವಾದಾಗ ಅಲ್ಲಿಯ ರಂಗಭೂಮಿಯ ಡಿಸಿಪ್ಲಿನ್ಗಳು, ನಮ್ಮ ಪ್ರಶಾಂತ್ ಸರು, ಆಮೇಲೆ ನಮ್ಮ ಮೈಮ್ ರಮೇಶ್ ಸರು, ಸಂತೋಷ್ ಕುಮಾರ್ ಕುಸ್ನೂರ್, KP ಸರ್, ಮಾದೇವ್ ಸರ್, ಇವರೆಲ್ಲರೂ ನಮಗೆ ತುಂಬ ಕೈ ಹಿಡಿದು ನಡೆಸಿದ್ದಾರೆ. ನಂದಿನಿ ಮೇಡಮ್ ಇರ್ಬೋದು, ಶಶಿ ಅಕ್ಕ, ಗೀತಾ ಮೊಂಟಡ್ಕ, ಇವರೆಲ್ಲರೂ ತುಂಬ ಕೈ ಹಿಡಿದು ನಡೆಸಿದ್ದಾರೆ ನಮಗೆಲ್ಲ. ಆ ರಂಗಾಯಣ ಅನ್ನೋದಿಲ್ದಲೇ ಇದ್ದಿದ್ರೆ ಇದು ಯಾವುದೂ ಆಗ್ತಾ ಇರಲಿಲ್ಲ. ಅಂದರೆ ನಮ್ಮ ಗೆಳೆಯರ ಬಳಗನೂ ಇಷ್ಟು ಕ್ಲೋಸ್ ಆಗಿ ಇರ್ತಾ ಇರಲಿಲ್ಲ ರಂಗಾಯಣ ಅನ್ನೋದು. ಸೊ ರಂಗಾಯಣ ಇಸ್ ದಟ್ ಮ್ಯಾಗ್ನೆಟ್ ವಿಚ್ ಮೇನ್ ಬುನಾದಿ. ಹೌದು, ಖಂಡಿತ. ಅದು ಆ ಜಾಗ, ಆ ರಂಗಾಯಣ ಅನ್ನೋದು ಇರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ಅಂದರೆ ಮೈಸೂರಿನಲ್ಲಿ ಎಲ್ಲೋ ಒಂದು ಕಡೆ ಸೇರಿ ಮಾತಾಡೋದಕ್ಕೊಂದು ಜಾಗ, ನಾಟಕ ನೋಡೋದಕ್ಕೊಂದು ಜಾಗ, ಅಥವಾ ಯಾರಾದರೂ ಒಬ್ಬರು ಹೊಸ ಡೈರೆಕ್ಟರ್ ಮೈಸೂರಿಗೆ ಬಂದರೆ ಒಂದು ಕ್ವೆಶ್ಚನ್ ಆನ್ಸರ್ ಥರದ್ದೊಂದು ಸಂವಾದ, ಈ ಥರದ್ದೆಲ್ಲ ತುಂಬ ಮಾಡಿದೆ. ನಾನು ಇರ್ಫಾನ್ ಖಾನ್ ಮೀಟ್ ಮಾಡಿದ್ದು ಮೈಸೂರಲ್ಲೇ. ನಾನು ತುಂಬ ಜನನ ಮೀಟ್ ಮಾಡಿರೋದು ಮೈಸೂರಲ್ಲಿ. ಆಶೀಶ್ ವಿದ್ಯಾರ್ಥಿ ಅವ್ರ ಜೊತೆಗೆ ತುಂಬ ಪರ್ಸನಲ್ ಆಗಿ 10 ನಿಮಿಷ ಮಾತಾಡಿದ್ದೀನಿ ಬಹುರೂಪಿ ಟೈಮ್ನಲ್ಲಿ. ಅಲ್ಲಿ ಯಾಕೆಂದರೆ ಕೂಗಳ್ತೆ ದೂರದಲ್ಲಿ ಇರ್ತಾರೆ. ಸೊ ಯಾರು ಡಿಸ್ಟರ್ಬ್ ಕೂಡ ಮಾಡಲ್ಲ. ಆ ಥರ ಫೇಮಸ್ ಜನ ಬಂದರೆ ಇಲ್ಲಪ್ಪ ಅವ್ರ ಪಾಡಿಗೆ ಅವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಹೋಗಿ ಮಾತಾಡಿಸಿದ್ರೆ ಮಾತಾಡ್ತಾರೆ. ಸೊ ಆ ಒಡನಾಟ, ಆ ಜನರ ಜೊತೆಗೆ ಬೆರೆದಿದ್ದೆಲ್ಲ ರಂಗಾಯಣ ತುಂಬ ಹೆಲ್ಪ್ ಮಾಡಿತ್ತು. ಜೊತೆಗೆ ನನ್ನ ಸಾಹಿತ್ಯ ಓದಿರೋದು, ಸಿನಿಮಾಗಳು ನೋಡಿರೋದು ಎಲ್ಲ. ಸೊ ಇದರಿಂದ ಎಲ್ಲ ಶುರುವಾಗಿರೋದು ಮೈಸೂರಿಂದ. ರಂಗಾಯಣಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್. ಅಲ್ಲೇ ಪ್ರಕಾಶ್ ಅವರು ಕೂಡ ಕೂಗಳ್ತೆ ದೂರದಲ್ಲಿ ಅವ್ರನ್ನ ಭೇಟಿ ಮಾಡಿದ್ರು. ಇಲ್ಲ ನನಗೆ ಅವರ ಒಡನಾಟ ಅಷ್ಟಿಲ್ಲ. ಆದರೆ ರಂಗಾಯಣ ತುಂಬ ಮುಂಚೆಯಿಂದ ಇದೆ. ನನಗೆ 2001, 2002, 2003ರಿಂದನೇ ನಾನು ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ನಮ್ಮ
2005-6ರಲ್ಲಿ ನಾಟಕಗಳು ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಈ ನಾಟಕಗಳು ಮಾಡೋದಕ್ಕೆ ಶುರು ಮಾಡಿದಾಗ ಎಲ್ಲರೂ ನನಗೆ ಪರಿಚಯ ಆಗಿದ್ದು. ಸೊ ಇವರು ನಮ್ಮ ಅಕ್ಷತಾ ಪಾಂಡವಪುರ ಆ್ಯಕ್ಟ್ರೆಸ್ಸು, ಅವರು ಕೂಡ JSS ಕಾಲೇಜಿಂದ ನಾಟಕ ಮಾಡ್ತಾಯಿದ್ರು. ಪೂರ್ಣ ಮಹಾಜನಾಸ್ ಕಾಲೇಜಿಂದ ನಾಟಕ ಮಾಡ್ತಾಯಿದ್ದ. ನಾನು ಮಹಾರಾಜಾಸ್ ಕಾಲೇಜಿಂದ ನಾಟಕ ಮಾಡ್ತಾಯಿದ್ದೆ. ಸೊ ಹೀಗೆ ನಮ್ಮೆಲ್ಲರ ಒಂದು ಬಳಗ ಅಲ್ಲಿ ರಂಗಾಯಣದಲ್ಲಿ ಸೇರ್ತಾ ಇತ್ತು. ಸೊ ಅವರೆಲ್ಲರೂ ಇವಾಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು ಒಂದು ಸಂತೋಷ.